ವಾಲ್ಮೀಕಿ ನಿಗಮ ಹಗರಣ ಪ್ರಕರಣದಲ್ಲಿ ಸಚಿವ ಬಿ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಿಬಿಐ ರಾಜ್ಯಪಾಲರಿಗೆ ಪತ್ರ ಬರೆದಿರುವ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ನೀಡಿರುವ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಸಿಬಿಐ ಮತ್ತು ಇಡಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುತ್ತಿವೆ ಎಂದು ಆರೋಪಿಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ಎಸ್ಐಟಿ ಮಾಡಿದ್ದೇವೆ. ಎಸ್ಐಟಿನಲ್ಲಿ ನಾಗೇಂದ್ರ ಅವರನ್ನು ಆರೋಪಿಯನ್ನಾಗಿ ಮಾಡಿಲ್ಲ. ವಾಲ್ಮೀಕಿ ಹಗರಣದಲ್ಲಿ 87 ಕೋಟಿ ರೂಪಾಯಿ ಹಣ ತೆಗೆಯಲಾಗಿತ್ತು. ಅದರಲ್ಲಿ 79 ಕೋಟಿ ರೂಪಾಯಿ ಈಗಾಗಲೇ ರಿಕವರ್ ಆಗಿದೆ. ಇನ್ನುಳಿದ ಹಣವನ್ನ ರಿಕವರ್ ಮಾಡುತ್ತೇವೆ. ಸರ್ಕಾರದ ಹಣ ಎಲ್ಲೂ ಹೋಗುವುದಿಲ್ಲ. ನಾಗೇಂದ್ರ ಅವರು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎಂಬುದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ರಾಜಕೀಯ ಕಾರಣಕ್ಕಾಗಿ ಅವರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ. ನಮ್ಮ ಪಕ್ಷ ಸಚಿವರ ಪರವಾಗಿ ನಿಲ್ಲುತ್ತದೆ ಎಂದು ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ಸಿಎಂ ಡಿಕೆ ಶಿವಕುಮಾರ್ ಮಂತ್ರಿಮಂಡಲ ರಚನೆಗೆ 2,000 ಕೋಟಿ ಕಲೆಕ್ಷನ್ ಆಗಿದೆ ಎಂಬ ಬಸನಗೌಡ ಪಾಟೀಲ್ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಯತ್ನಾಳ್ ಅವರು ಮೊದಲು ಸಾಕ್ಷಿ ಆಧಾರ ಇಟ್ಟುಕೊಂಡು ಮಾತನಾಡಲಿ. ಇದರಲ್ಲಿ ಯಾವುದೇ ಹುರುಳಿಲ್ಲ. ಇವರು ಸಿಎಂ ಆಗೋಕೆ 2,500 ಕೋಟಿ ಹಣ ಕೇಳ್ತಾರೆ ಎಂದು ಹಿಂದೆ ಹೇಳಿದ್ರು. ಹಾಗಾದ್ರೆ ಅದು ನಿಜನಾ ಎಂದು ಪ್ರಶ್ನೆ ಮಾಡಿದರು. ಸಿಬಿಐ ಪತ್ರ ಬರೆದಿದ್ದಾರೆ. ಈಗ ಇಡಿ ಸಿಬಿಐ ಅವರೆಲ್ಲ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳ ಥರ ಅವರು ಕೆಲಸ ಮಾಡ್ತಿದ್ದಾರೆ. ನಾವು SIT ಮಾಡಿದ್ವಿ. SITನಲ್ಲಿ ಅವ್ರನ್ನ ಅಕ್ಯೂಸ್ಡ್ ಆಗಿ ಮಾಡಿಲ್ಲ, ಆರೋಪಿಗಳನ್ನಾಗಿ ಮಾಡಿಲ್ಲ. ಮತ್ತು ಎಷ್ಟು ಹಣ ವಾಲ್ಮೀಕಿ ನಿಗಮದಿಂದ ತೆಗೆದಿದ್ರು, ಸುಮಾರು 87 ಕೋಟಿ ಹಣ ತೆಗೆದಿದ್ರು. ಅದರೊಳಗೆ 79 ಕೋಟಿ ಈಗಾಗಲೇ ರಿಕವರು ಆಗಿದೆ. ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಆಸೆಟ್ಸಲ್ಲಿದೆ, ಕಾರು ಗೀರು ತೊಗೊಂಡಿದ್ದಾರೆ. ಸೊ ಅದನ್ನು ರಿಕವರ್ ಮಾಡ್ತೀವಿ. ಸೊ ಹಣ ಎಲ್ಲಿಗೂ ಹೋಗಿಲ್ಲ. ಸರ್ಕಾರದ ಹಣನ ಮತ್ತೆ ವಾಪಸ್ ನಾವು ತೆಗೊಂಡಿದ್ದೀವಿ. ಮತ್ತು ನಾಗೇಂದ್ರ ಅವರು ಇದರೊಳಗೆ ಇನ್ವಾಲ್ವ್ ಆಗಿದ್ದಕ್ಕೆ ಯಾವುದು ಸರಿಯಾದಂಥ ಬಲವಾದಂಥ ಸಾಕ್ಷ್ಯಾಧಾರಗಳಿಲ್ಲ. ಇಡಿ ಅವರು ಕೂಡ ಮೊದಲನೇ ಬಾರಿ ಅವರು FIR ಮಾಡಿದಾಗ ನಾಗೇಂದ್ರ ಅವರನ್ನು ಅವರು ಆರೋಪಿಗಳನ್ನಾಗಿ ಮಾಡಲ್ಲ, ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಪಕ್ಷ ನಮ್ಮ ಸಚಿವರ ಪರವಾಗಿ ನಿಲ್ಲುತ್ತೆ. ಸಚಿವ ಸಂಪುಟಕ್ಕೆ ಆಪೋಸಿಷನ್ ಅವ್ರಿಗೆ ಹಾಗೇನೆ ಹುರುಳಿಲ್ದೇ ಇರುವಂಥ ಆರೋಪ ಮಾಡಿರ್ತಾರೆ. ಫಸ್ಟ್ ಸಾಕ್ಷ್ಯಾಧಾರ ಕೂಡಲೇ ಆ ಥರ ಮಾಡಿದ್ಕೆ. ಹಾಗಾದರೆ ಯತ್ನಾಳ್ ಅವ್ರು ಹೇಳಿದ್ರಲ್ಲ, ಇವರು CMಗೇನೆ 2,500 ಕೋಟಿ ಇಸ್ಕೊಳ್ತಾರೆ ಅಂತೇಳಿ. ಹಾಗಾದರೆ ಅದು ನಿಜನಾಗಾರೆ? ಈಗ ವಂದೇ ಮಾತರಂ ಇಶ್ಯೂ ಏನಕ್ಕೆ ಇವಾಗ? ಈಗ 6 ಸ್ಟ್ಯಾನ್ಸ್ಗಳು ಮಾಡೋದ್ರಿಂದ ಅವ್ರು ಏನು ನ್ಯಾಷನಲ್ ಸಾಂಗಲ್ಲಿ 6 ಸ್ಟ್ಯಾನ್ಸ್ಗಳನ್ನು ಸೇರಿಸೋದ್ರಿಂದ ಅವ್ರು ಏನು ಸಾಧಿಸ್ದಂಗೆ ಆಗುತ್ತೆ? ಬೇಕು ಅಂತ ನಿಜವಾದ ವಿಷಯಗಳು ಏನಿದೆ ಅದನ್ನು ಡೈವರ್ಟ್ ಮಾಡೋದಕ್ಕೆ ಈ ವಿಷಯ ತರ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ವಂದೇ ಮಾತರಮನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು ಮೊದಲನೇ ಬಾರಿ ದೇಶದಲ್ಲಿ, ಅದನ್ನು ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ಗೀತೆಯನ್ನಾಗಿ ಮಾಡಿಕೊಂಡಿದ್ದು ಕಾಂಗ್ರೆಸ್ ಪಕ್ಷ 1896ರಲ್ಲಿ. ಅದಾದಮೇಲೆ ಅದ್ರ ಬಗ್ಗೆ ಬಹಳಷ್ಟು ವಿವಾದಗಳಾಯಿತು. ನಂತರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಯಿತು. ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಲಿ, ಟ್ಯಾಗೋರ್ ಅವರಾಗಲಿ, ಸುಭಾಷ್ ಚಂದ್ರ ಬೋಸ್ ಅವರಾಗಲಿ ಎಲ್ಲರೂ ಕೂಡ 2 ಸ್ಟ್ಯಾನ್ಸಾ ಮಾತ್ರ ಅದನ್ನು ಸೇರಿಸ್ಕೋಬೇಕು ಅದು ರಾಷ್ಟ್ರಗೀತೆಯನ್ನಾಗಿ, 6 ಸ್ಟ್ಯಾನ್ಸ್ಗಳನ್ನು ಬೇಡ ಅಂತ ಹೇಳಿ ಅವರು ತೀರ್ಮಾನ ಮಾಡಿದರು. ಸೊ ಆಗ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ರು ಅವ್ರ ತೀರ್ಮಾನಕ್ಕಿಂತ ಇವ್ರ ತೀರ್ಮಾನ ದೊಡ್ಡದ? ಸೊ ಹಾಗಾಗಿ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ತೀರ್ಮಾನ ಮಾಡಿರ್ತಾರೆ ಅದಕ್ಕೆ ಬದ್ಧವಾಗಿರ್ತೀವಿ. ಯಾಕೆ ಹಾಗಾದರೆ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯ್ ಪಟೇಲು, ರವೀಂದ್ರ ಟಾಗೋರ್ ಅವರೆಲ್ಲ ಮುಸ್ಲಿಂ ಲೀಗ, ಅವರೆಲ್ಲ ಸುಮ್ಮನೆ ಬುದ್ಧಿ ಇಲ್ಲದೇನೆ ಅವರು 2 ಸ್ಟ್ಯಾನ್ಸಾ ಬೇಕು ಅಂತ ತೀರ್ಮಾನ ಮಾಡಿದ್ರೆ ಯಾತಕ್ಕೆ ತೀರ್ಮಾನ ಮಾಡಿದ್ರು ಅವರೆಲ್ಲ? ಅದು ಹಿಂದೆ ಒಂದು ಕಾರಣ ಇದೆ. ಸೊ ಹಾಗಾಗಿ ನಾವು ಅವರ ಒಂದು ವಿಸ್ಡಮ್ನ ನಾವು ಒಪ್ಕೋಬೇಕು, ಅವ್ರ ತೀರ್ಮಾನ ನಾವು ಒಪ್ಕೋಬೇಕು. ಓಕೆ, ಕಳಂಕಿತ ಅಂತ ಹೇಳ್ತಿದ್ರು. ಎಲ್ಲಿ ಅವ್ರೇನು ಅಪರಾಧಿ ಅಂತ ಸಾಬೀತಾಗಿದೆಯಾ? ಆಗಿಲ್ಲ. ಇಡಿ ಮತ್ತು CBI ಅವ್ರು ಮಾತ್ರ ಅಕ್ಯೂಸ್ ಮಾಡಿದ್ರು. SIT ಅವ್ರಿಗೆ ತನಿಖೆ ಮಾಡಿ ಅವ್ರಿಗೆ ಆರೋಪಿಯನ್ನು ಮಾಡೋಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿದ್ದಾರೆ. ಸೊ BJP ಅವ್ರು ಹೇಳಿದ ಮಾತ್ರಕ್ಕೆ ಮತ್ತು ಅವ್ರ ಕೈಗೊಂಬೆಗಳಾಗಿರುವಂಥ ಇಡಿ CBI ಹೇಳಿದ ಮಾತ್ರಕ್ಕೆ ನಾವು ಕೇಳೋದಕ್ಕಾಗೋದಿಲ್ಲ. 87 ಕೋಟಿ ಹೌದು, ನಿಗಮದಿಂದ ಹೊರಗೆ ಹೋಗಿತ್ತು. ಯಾರೋ ಅಧಿಕಾರಿಗಳು ಒಂದಷ್ಟು ಜನ ಅಥವಾ ಅದರೊಳಗೆ ಆ ಹಗರಣದಲ್ಲಿ ಇನ್ವಾಲ್ವ್ ಆಗಿರೋರು ಅವರೆಲ್ಲ ಅದನ್ನು ಬೇರೆ ಬೇರೆ ಖಾಸಗಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿದರು. ಆ 87 ಕೋಟಿಲಿ 79 ಕೋಟಿ ಈಗಾಗಲೇ ರಿಕವರ್ ಮಾಡಿದ್ದಾರೆ. ಇನ್ನು 10 ಕೋಟಿ ಕೂಡ ಬೇರೆ ಬೇರೆ ಅಸೆಟ್ಸ್ ಇದೆ, ಕಾರು ಗೀರು ತೊಗೊಂಡಿದ್ದಾರೆ, ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಸೊ ಇಷ್ಟು ಹಣ ಹೋಗಿತ್ತು, ಅಷ್ಟು ಕೂಡ ವಾಪಸ್ ಬಂದಿದೆ. ಸೊ ಆದರೂ ಕೂಡ ಇವ್ರು ಸುಮ್ಮನೆ ಹಗರಣ ಆಗಿದೆ ಅಂತ ಹೇಳ್ತಾರೆ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7
ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.